ಕಾಡಾನೆಗಳ ದಾಳಿ ಹೆಚ್ಚಾಗ್ತಾ ಇದ್ದು ಈ ಭಾಗದ ಜನರು ಭಯಭೀತರಾಗಿದ್ದಾರೆ. ಈಗ ಇದೇ ಕಾಡಾನೆ ಉಪಟಳ ವಿಚಾರದಲ್ಲಿ ಕೆಸರರ ಚಾಟ ಶುರುವಾಗಿದೆ. ಸರ್ಕಾರದ ವಿರುದ್ಧ ಬಿಜೆಪಿ ವಿಧಾನಸೌಧ ಚಲೋಗೆ ಕರೆ ಕೊಟ್ಟಿದ್ದು ವಾಕ್ ಸಮರಕ್ಕೆ ಕಾರಣವಾಗಿದೆ. ಈ ಕುರಿತಾದ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕಾಡಾನೆ ಉಪಟಳದಲ್ಲಿ ರಾಜಕೀಯ ಕೆಸರರ ಚಾಟ. ಬಿಜೆಪಿ ಕಾಂಗ್ರೆಸ್ ನಾಯಕರ ಕಾಡಾನೆ ಕಾದಾಟ. ತೋಟದಲ್ಲಿ ಹಿಂಡು ಹಿಂಡಾಗಿ ಆನೆಗಳ ಸಂಚಾರ. ಆತಂಕದಲ್ಲಿ ಕಾಲ ಕಳೀತಾ ಇರುವ ಅನ್ನದಾತರು. ಹಲವು ಮನೆಗಳಲ್ಲಿ ಸೂತಕದ ವಾತಾವರಣ. ಇದು ಕೊಡಗು ಜಿಲ್ಲೆಯಲ್ಲಿ ಕಾಡಾನೆ ದಾಳಿಗೆ ಸಾಕ್ಷಿಯಾದ ಘಟನಾವಳಿಗಳ ದೃಶ್ಯಗಳು. ಇತ್ತೀಚೆಗೆ ಕೊಡಗು ಜಿಲ್ಲೆಯಲ್ಲಿ ಕಾಡಾನೆಗಳ ದಾಳಿ ಹೆಚ್ಚಾಗಿದ್ದು ಮನೆಯಿಂದ ತೋಟದ ಕೆಲಸಕ್ಕೆ ಹೋದವರು ಮತ್ತೆ ಹಿಂದಿರುಗುತ್ತಾರೆ ಎಂಬ ನಂಬಿಕೆ ಇಲ್ಲದಂತಾಗಿದೆ. ಈ ನಡುವೆ ಕಾಡಾನೆ ದಾಳಿ ವಿಚಾರದಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ಸಮರ ಆರಂಭವಾಗಿದೆ. ಆನೆ ದಾಳಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಸರ್ಕಾರ ವಿಫಲವಾಗಿದೆ ಅಂತ ಆರೋಪಿಸಿರುವಂತಹ ಬಿಜೆಪಿ ಹೋರಾಟಕ್ಕೆ ಮುಂದಾಗಿದೆ. ಕಾಡಾನೆ ಹಾವಳಿ ಇರುವ 5 ಜಿಲ್ಲೆಯ ಜನತೆಯನ್ನು ಸೇರಿಸಿ ಹೋರಾಟ ಮಾಡಲು ಸಿದ್ಧತೆ ಮಾಡಿಕೊಳ್ತಾ ಇದೆ. ಹೋರಾಟದ ಒಂದು ಭಾಗವಾಗಿ ವಿಧಾನಸೌಧ ಚಲೋ ಯೋಜನೆ ರೂಪಿಸಲಾಗ್ತಾ ಇದೆ. ಇತ್ತೀಚೆಗೆ ಹಿರಿಯ IPS ಅಧಿಕಾರಿ ಪತ್ನಿಗೆ ಆನೆಗಳಿಂದ ರಕ್ಷಣೆ ಇಲ್ಲ, ಇನ್ನು ಜನಸಾಮಾನ್ಯರ ರಕ್ಷಣೆ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ. ಗ್ರಾಮೀಣ ಪ್ರದೇಶದಿಂದ ಬಂದವರು, ಹಾಗಾಗಿ ನಿಮ್ಮ ರಾಮನಗರ ಜಿಲ್ಲೆಯಲ್ಲಿ ಮಾನವರನ್ನು ಕೊಂದಿದೆ. ಇದರ ಬಗ್ಗೆ ಗಂಭೀರವಾಗಿ ತಗೊಳ್ಳಿ. ಏನು ಬಡ್ಜೆಟ್ ಘೋಷಣೆ ಇದೆ 1500 crores ಫಾರ್ 5 years ಅಂತಿದೆ. 262 ಕೋಟಿ ಈ ಪ್ರಸಕ್ತ ಸಾಲ ಅಂದರೆ 26-27ರಲ್ಲಿ ಖರ್ಚು ಮಾಡ್ತೀನಿ ಅಂತ ತಕ್ಷಣ ಕಾರ್ಯಪ್ರವೃತ್ತರಾಗಿ ಈ ಜಿಲ್ಲೆಯಲ್ಲಿ ಇವತ್ತು ಯಾರ್ಯಾರನ್ನ ಇವತ್ತು ಪ್ರಾಣ ತೆಗೆದಿದೆ ಅಂತ ನಿಮಗೆ ಗೊತ್ತಿದೆ. ಇನ್ನು ಬಿಜೆಪಿ ನಾಯಕರ ಗುಡುಗು ಕೈ ನಾಯಕರಿಗೆ ಕಿಚ್ಚು ಹೊತ್ತಿದಂತಾಗಿದೆ. ವೀರಾಜಪೇಟೆ ಶಾಸಕ AS ಪೊನ್ನಣ್ಣ ಮೊದಲು ಬಿಜೆಪಿಯವರು ಬೆಂಗಳೂರು ಬದಲಾಗಿ ದೆಹಲಿ ಚಲೋ ಮಾಡಲಿ ಅಂತ ಕಿಡಿಕಾರಿದ್ದಾರೆ. ಈಗ ಆಸಾಂನಲ್ಲಿ ಯಾರು ಸರ್ಕಾರ ಇರೋದು? ಎಷ್ಟು ಜನ ಸಾಯ್ತಾ ಇದ್ದಾರೆ ಆನೆಯಿಂದ? ಇವ್ರು ಯಾಕೆ ಆಸಾಂನಲ್ಲಿ ಚಲೋ ಮಾಡ್ತಾ ಇಲ್ಲ? ಆಮೇಲೆ ದೆಹಲಿಯಿಂದ ಪ್ರಾಜೆಕ್ಟ್ ಎಲಿಫೆಂಟ್ ಅಂತ ಹೇಳುವಂಥ ಕಾರ್ಯಕ್ರಮ ಏನಿದೆ ಅದರಲ್ಲಿ ಈಗ ಅರಣ್ಯ ಏನಿದೆಯಲ್ಲ ಇದು ಕನ್ಕರೆಂಟ್ ಲಿಸ್ಟ್ನಲ್ಲಿರುವಂಥ ಸಬ್ಜೆಕ್ಟ್ ಮ್ಯಾಟ್ರು. ಇಂಡಿಯನ್ ಫಾರೆಸ್ಟ್ ಆ್ಯಕ್ಟು ಕೂಡ ಇದೆ, ವೈಲ್ಡ್ ಲೈಫ್ ಆ್ಯಕ್ಟು ಪಾರ್ಲಿಮೆಂಟ್ರಿ ಲೆಜಿಸ್ಲೇಷನ್ನು, ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟು ಪಾರ್ಲಿಮೆಂಟ್ರಿ ಲೆಜಿಸ್ಲೇಷನ್ನು, ಕರ್ನಾಟಕ ಸ್ಟೇಟ್ ಫಾರೆಸ್ಟ್ ಆ್ಯಕ್ಟು ಇದೆ. ನಮ್ಮ ಜವಾಬ್ದಾರಿಗಳನ್ನು ಹಂಚಿಕೊಂಡು ನಾವು ಕೆಲಸ ಮಾಡಬೇಕು. ಒಟ್ಟಿನಲ್ಲಿ ಬಿಜೆಪಿ ಕಾಂಗ್ರೆಸ್ ರಾಜಕೀಯವನ್ನ ಬದಿಗಿಟ್ಟು ಕಾಡಾನೆಗಳ ಪುಂಡಾಟಕ್ಕೆ ಬ್ರೇಕ್ ಹಾಕಲು ಮುಂದಾಗಬೇಕಿದೆ. ಕಾಫಿ ತೋಟಗಳಲ್ಲಿ ಆನೆಗಳ ಹಿಂಡಾಗಿ ಕಾಣಿಸಿಕೊಳ್ತಾ ಇದ್ದು ಜನತೆ ಭಯಭೀತರಾಗಿದ್ದಾರೆ. ಇದಕ್ಕೆ ಶಾಶ್ವತ ಪರಿಹಾರ ನೀಡಬೇಕು ಅನ್ನೋದು ಸಾರ್ವಜನಿಕರ ಆಗ್ರಹವಾಗಿದೆ. ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು.